ನೂರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗಿಂದ ಮಲಗಿ ಬೇಜಾರಾಗಿ ಇವಾಗಿದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬೆಂಗಳೂರಲ್ಲಿ ಮಳೆ ಹೆವಿ ಅಂದರೆ ಹೆವಿ ಮಳೆ ಅಂತಿದೆಯಾ. ಇವು ಥರ ತಂಪು ಗಾಯ್ಸ್ ಬೆಂಗಳೂರು ನಮಗೆ ತಂಪಾಗಿಟ್ಟು ಒಳ್ಳೆ ಆರೋಗ್ಯ ಒಳ್ಳೆ ಒದಗಿಸ್ಕೊಡ್ತದೆ ನನಗೆಲ್ಲ ಮಸ್ತಾಗಿದೆ. ನೋಡಿ ಎಲ್ಲ ಎಷ್ಟು ಮಸ್ತಾಗಿ ಚಿಗುರಿಬಿಟ್ಟದೆ, ಎಲ್ಲ ಮಸ್ತಾಗಿ ಚಿಗುರಿಬಿಟ್ಟದೆ. ಎಲ್ಲರೂ ಮಸ್ತಾಗಿ ಆರಾಮಾಗಿ ಎಂಜಾಯ್ ಮಾಡ್ತಾರೆ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನೆನೆಯಲು ಮಳೆಯಲ್ಲಿ ಜೊತೆಯಲ್ಲಿ ದಿನ. ಈ ಥರ ಮಳೆ ನೋಡೋದು ತುಂಬ ದಿನಗಳಾಗೋಯ್ತು ಬೆಂಗಳೂರಲ್ಲಿ. ನಾನು ಸ್ಟಾರ್ಟಿಂಗ್ ಬಂದಾಗ 2024 ಬಂದಾಗ ಹೆವಿ ಅಂದರೆ ಹೆವಿ ಮಳೆ. ಎಲ್ಲಿ ಗೊತ್ತಾ, ನಾನು ನಾಗೂರಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅಂದರೆ ಬೆಳಗ್ಗೆ ನಾನು ಎದ್ದೋಳೋ ಸುಮಾರು 11 ಗಂಟೆ ಆಯ್ತಾಯಿತ್ತು. ನಾನು ಬೆಳಿಗ್ಗೆ ಎದ್ದೋಳೋದು ಅಷ್ಟರಲ್ಲೇ 2 ಸಾರಿ ಮಳೆ ಬಂದೋಗಿರೋದು. ನಾನು ಎದ್ದು ನೋಡಿದ ತಕ್ಷಣ ಇದೇನಪ್ಪ ಸಂಜೆ ಆಗ್ಬಿಡುತ್ತಲ್ಲ ಅಂತ ಆ ಥರ ಫೀಲ್ ಬರ್ತಾಯಿತ್ತು ಬೆಂಗಳೂರಲ್ಲಿ. ಅವಾಗ ನೋಡಿದ ಮಳೆನೂ ಅಕಸ್ಮಾತ್ ಇವಾಗ ನೋಡ್ತಾರೆ 2026 25 ಅಷ್ಟು ಆಗಿರಲಿಲ್ಲ ಮಳೆ, ಯಾಕೆಂದರೆ ಅಷ್ಟು ಕಷ್ಟ ಇತ್ತು. 26 ಇವಾಗಿಂದ ಸ್ಟಾರ್ಟ್ ಆಗ್ತಾಯಿದೆ. ಇದು ಮುಂಚೆ ಈಗ ಸ್ಟಾರ್ಟ್ ಆಗಬೇಕಾಯ್ತು ಆಲ್ರೆಡಿ, ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಥರ ಮಸ್ತಾಗಿದೆ ಫೀಲು. ಈ ಥರ ಮಳೆ ಎದ್ಬಿಟ್ರೆ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಎಂಜಾಗಿರ್ಬೋದು ಜೀವನ. ಈ ಥರ ಲೈಫ್ ನೋಡೋಕ್ಕೂ ನಿಮಗೂ ಇಷ್ಟ ಇದ್ದರೆ ನೀವು ಬೆಂಗಳೂರಿಗೆ ಬಂದು ನೀವು ಸ್ಟೇ ಮಾಡಿ ಈ ಥರ ವಾತಾವರಣ ನೀವು ಅನುಭವಿಸಿ ಅಂತ ನಾನು ಹೇಳ್ತೀನಿ. ಹೆಂಗೆ ಗೊತ್ತಾ, ಈ ಥರ ಒಂಥರ ಮಜಾ ಗಾಯ್ಸ್. ಈ ಥರ ನೋಡ್ತಾಯಿದ್ರೆ ಲೈಫ್ ಆರಾಮಾಗಿರುತ್ತೆ. ಈ ಥರ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಕಷ್ಟ ಇರಲಿ, ಏನು ಕೆಲಸ ಇರಲಿ, ಬಿಟ್ಟು ಆರಾಮಾಗಿ ಮಳೇಲಿ ಕುಂದಿರ್ಬೇಕು ಗಾಯ್ಸ್. ಇದೇ ಒಂಥರ ನಾನು ಎಷ್ಟೇ ಬ್ರೇಕಪ್ ಆಗಿರಲಿ, ಎಷ್ಟೇ ನೋವಾಗಿರಲಿ, ಎಷ್ಟೇ ಖುಷಿ ಇರಲಿ, ಎಷ್ಟೇ ಕಷ್ಟ ಬರಲಿ, ಈ ಥರ ಮಳೆ ಆರಾಮಾಗಿ ಮೇಲೆ ಕುಂತ್ಕೊಂಡ್ರೆ ಒಂಥರ ಖುಷಿ, ನೆಮ್ಮದಿ. ಅಂತ ಕೋಟಿ ಗಳಿಸಿದ್ರಲ್ಲ ಅವ್ರಿಗೂ ಕೂಡ ಈ ನೆಮ್ಮದಿ ಸಿಗೋಲ್ಲ, ಅವ್ರಿಗೂ ನೆಮ್ಮದಿ ಸಿಗೋಲ್ಲ. ಬರೀ ಮನೆ ಬಂಗ್ಲೆ ಕಾರು ಓಡಾಡೋದು ಸುತ್ತಲ್ಲ ಅವೇ ಇರ್ತದೆ. ನಮ್ಮ ಒಂಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋರಲ್ವಾ, ನಮಗೆಲ್ಲರೂ ಬೇಕು ಗಾಯ್ಸ್. ನೋಡ್ರಿ ತುಂಬ ಕುತೂಹಲ ಹನಿ ಹನಿಯ ಮಸ್ತ್ ಗಾಯ್ಸ್, ಮಸ್ತ್. ನಮ್ಮ ಗಾಡಿ ರೆಡಿ ಆಗ್ತಾಯಿದೆ. ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟು ಸಂಜೆ 6 ಗಂಟೆಗೆ ಹೋಗೋದೇ ಬನ್ನಿ ಗಾಯ್ಸ್. ಆಮೇಲೆ ಹೋಗೋ ಟೈಮಲ್ಲಿ ಯಾವ ಥರ ಮಾಡ್ಕೊಂಡು ಎಲ್ಲ ತೋರಿಸ್ತೀನಿ ನಿಮಗೆ ಆದಷ್ಟು ಬೇಗ. ಓಕೆನಾ? ನನ್ನ ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು. ನಮ್ಮಳೆಲ್ಲ ಊಟ ಮಾಡ್ಕೊಂಡು ಸಿಗ್ತೀನಿ. ಓಕೆನಾ? ಮಲ್ಕೊಂಡ್ರೆ ನಿದ್ದೆ ಹಂಗೆ ಬರ್ತೈತೆ, ಬಟ್ ಬೆಳಿಗ್ಗೆಯಿಂದ ಮಲಗಿ ಸಾಕಾಗಿ ಹೋಗಿದೆ. ಅದಕ್ಕೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಕೆಳಗೆ ಊಟ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಮಸ್ತಾಗಿ ಹೋಟೆಲಿಗೆ ಹೋಗಿ ಬಿಸ್ನೆಸ್ ಮಾಡ್ಕೊಂಡು ನಾನು ಒಂದು ದಿನದ್ದು ಎಷ್ಟು ಸಂಪಾದನೆ ಮಾಡ್ತೀನಿ, ಎಷ್ಟು ಉಳಿತೈತೆ ಅಂತ ನಿಮಗೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ತೋರಿಸ್ತೀನಿ ಎಷ್ಟು ಉಳಿತು ಎಷ್ಟು ಉಳಿಯೋಲ್ಲ ಅಂತ. ಈ ಲಾಗಲ್ಲಾಗಿಲ್ಲ ಅಂದ್ರೂ ನಾಳೆ ಬರೋ ಲಾಗಲ್ಲಿ ತೋರಿಸ್ತೀನಿ. ನೀವು ಮತ್ತು ಬರುತ್ತೋ ಅಷ್ಟಿಷ್ಟು ಬರೋಲ್ಲ, ಏನೋ ಸ್ವಲ್ಪ ಮಟ್ಟಿಗೆ ಒಂದು 4-5 ಜನ ಊಟ ಮಾಡಿ ಆರಾಮ ಬಟ್ಟೆ ತೊಗೊಂಡು ಬೆಂಗಳೂರಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ನಮ್ಮ ಖರ್ಚು ಕಟ್ಕೊಂಡು ಅಷ್ಟೇ. ಅದು ಬಿಟ್ಟು ಇನ್ನೇನು ಆಸ್ತಿ ಮಾಡಬೇಕು ಅಂಥ ಬಿಸ್ನೆಸ್ ಏನಿಲ್ಲ ಗಾಯ್ಸ್. ಅಷ್ಟು ಊಟಕ್ಕೆ ತಿಂಡಿಗೆ ಆರಾಮ ಮಲಗಬೇಕು, ಮನೆ ಆರಾಮಾಗಿ ಅಷ್ಟಿದ್ದೀವಿ. ಅಷ್ಟು ಕೊಟ್ಟಿದ್ದಾನೆ ದೇವರು. ಮುಂದೊಂದು ದಿನ ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ಆರಾಮಾಗಿ ಮಸ್ತಾಗಿರೋದು, 4 ಜನಕ್ಕೆ ಹೆಲ್ಪ್ ಮಾಡೋಣ ಅಷ್ಟೇ ಸಾಕು. ನಾನು ಅದೇ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೇಳೋದು ನಿಮ್ಗೆ ಅಷ್ಟೇ. ದುಡ್ಡು ಇವತ್ತು ಸಂಪಾದನೆ ಮಾಡ್ಬೋದು, ಯಾಕಂದರೆ ಮನುಷ್ಯನಿಗೆ ಹಿಂಗೆ ಇರಲ್ಲ ಕಷ್ಟ. ನಾಳೆ ಒಂದಲ್ಲ ಒಂದಿನ ನಿಮ್ಮದು ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು. ಯಾರೇ ಬರಲಿ ಲೈಫಲ್ಲಿ, ಯಾರೇ ಹೋಗಲಿ, ನಿನಗೂ ಒಂದು ಆ ಕ್ಲಾರಿಟಿ ಇರುತ್ತೆ. ಅವ್ರು ನನಗೆ ಆ ಥರ ಪಾಠ ಕಲಿಸೋದ್ರಪ್ಪ, ಈ ಥರ ಪಾಠ ಹೇಳ್ಕೊಟ್ಟೋದ್ರು ನನಗೆ. ಆ ಪಾಠ ಎಂಥ ಮೇಷ್ಟ್ರು ಹೇಳ್ಕೊಡೋಕ್ಕಾಗಲ್ಲ, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹೇಳ್ಕೊಡೋಕ್ಕಾಗಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಏನು ಹೇಳೋದು ಗೊತ್ತಾ, ಒಳ್ಳೆ ದಾರಿಯಲ್ಲಿ ಹೋಗ್ರಪ್ಪ ಅಂತ ಅಷ್ಟೇ ಹೇಳ್ಕೊಡ್ಬೋದು. ಬಿಟ್ಟರೆ
ನೀವು ಹಂಗಿರ್ಬೇಕಪ್ಪ ಹಿಂಗಿರ್ಬೇಕು ಹಂಗಿಲ್ಲ ಅಲ್ಲೆಲ್ಲ ಆ ಥರ ಈ ಥರ ಮಾಡೋದು ಯಾರು ಹೇಳ್ಕೊಡಲ್ಲ ಗಾಯ್ಸ್. ಏನು ಹೆಂಗಿರೋದು ನಿಮಗೆ ಅಲ್ಲಿ ಆಲ್ರೆಡಿ ಗೊತ್ತಾಗುತ್ತೆ ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅಂತೇಳಿ. ಅದಕ್ಕೆ ಹೇಳೋದು ಇಂಥ ಮಿಂಡ್ರಿ ನನ್ನ ಮಕ್ಕಳು ಸಾಹಸ ಮಾಡಬಾರ್ದು ಅಂತ. ಬರೀ ಪಬ್ಜಿ ಆಡ್ಕೊಂಡು ಬೆಳಗ್ಗೆಯಿಂದ ಇಲ್ಲೇ ಕುಂತ್ಕೊಂಡು ನೀನು ಕುಂದ್ರೋದು ಪಬ್ಜಿ ಆಡೋದು ಮಲಗೋದು ಪಬ್ಜಿ ಆಡೋದು. ಸರಿಗೆ ನೀವು ಪಬ್ಜಿ ಆಡಿದ್ರೆ ಅವ್ನ ಐ ಡಿ ಮೆನ್ಷನ್ ಮಾಡಿರ್ತೀನಿ ಕೆಳಗಡೆ, ಅದು ಹೋಗ್ಬಿಟ್ಟು ಟ್ಯಾಗ್ ಮಾಡಿ ಇದ್ರ ಜೊತೆ ಪಬ್ಜಿ ಆಡಿ. ನಮ್ಮ ಮಳೆಯೇ ಅವರು ಪಬ್ಜಿ ಗಿಬ್ಜಿ ಆಡ್ಕೊಂಡು ಆರಾಮ ಮಸ್ತಾಗಿರಿ. ನೀವು ಒಳ್ಳೆ ಪ್ರೋ ಪ್ಲೇಯರ್ ಅಂತ ಹೇಳೋಕ್ಕಾಗಲ್ಲ. ಬಾಟ್ ಹೊಡ್ಸ್ಕೊಂತ ಬರೀ ಹೊಡ್ಸ್ಕೊಳೋದು ಬರೀ ಒಂದು ಸ್ವಲ್ಪ ಕೈ ಮುಟ್ಟಿರೋ ಸಾಕು ಹಿಂಗೆ ಸುಮ್ಮನೆ ಅಂತ ಹೇಳ್ತಾನೆ. ಆಡಲ್ಲ ಬಟ್ ಸುಮ್ಮನೆ ಬಾಟ್ ಅಲ್ವಾ, ಅದಕ್ಕೆ ನಾ ಹಂಗೆ ಉರಿಸ್ತಾ ಇರ್ತೀವಿ ಅವಾಗ. ಬಾಟ್ ಅಲ್ವ ನಾನು ನಿನ್ನ ಬಾಟ್ ಗಾಯ್ಸರ್ ಆಡಲ್ಲ ಗಾಯ್ಸರ್ ಬಾಟ್. ಓಕೆ ಸಿಗ್ತೀನಿ 6 ಗಂಟೆಗೆ. ಐಸ್ ಫ್ರೆಶ್ ಅಪ್ ಆದಮೇಲೆ ಈ ಥರ ಮಸ್ತಾಗಿ ನೀರು ಕೊಡ್ಕೊಂಡು ಮಸ್ತಾಗಿ ಹೇರ್ ಸೆಟ್ ಎಲ್ಲ ಮಾಡ್ಕೊಂಡು ಲಿಪ್ ಬಾಮ್ ಎಲ್ಲ ಹಚ್ಕೊಂಡು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ಕಿನ್ನು ರಫ್ ಚಾನ್ಸಸ್ ಇರುತ್ತೆ ಮುಂದೆ. ನಿಮಗೆ ರಫ್ನೆಸ್ ಆಗಬಾರ್ದು ಅಂದರೆ ಈ ಥರ. ಈ ಫೋಟೋ ಯಾರ್ದಂತ ಕೇಳಬೇಡಿ, ನನ್ನ ಫೇವ್ರೇಟ್ ಪರ್ಸನ್ದು ಈ ಫೋಟೋ. ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ನನ್ನ ನಾರ್ಮಲ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಮಸ್ತಾಗಿ. ಓಕೆ ಮತ್ತು ಕೆಳಗಡೆ ಬಂದೆ. ಅದೇ ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟು ಅದಕ್ಕೆ. ನಿಮಗೂ ಹಿಂಗೆ ಆಗಿದೆಯಾ? ಊಟಕ್ಕಂತ ಮನೆಗೆ ಬಂದರೆ ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟೆಲ್ಲ ತಿನ್ನಿಸ್ತಾರ, ಅದಕ್ಕೆ ಹೊರಗಡೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗಿ ರೋಟಿ ಚಪಾತಿ ಚಿಕನ್ ತಿನ್ಕೊಂಡು ಬರೋಣ. ಲೈಕ್ ಗೋ. ಏನು ಬೇಕಿದ್ದಾರೆ ಆಯ್ತು ಮನೇಲಿ ಬರೀ ಜಗಳ ವಾಯ್ಸ್ ಬರ್ತೀವಿ. ಜಗಳ ತಲೆ. ಈ ವಯಸ್ಸಿಗೆ ಜೀವನ ಬೇಜಾರಾಗೋಗ್ಬಿಟ್ಟೈತೆ ನನಗೆ. ಈ ವಯಸ್ಸಿಗೆ ಜೀವನ ಬೇಜಾರಾಗೋಗ್ಬಿಟ್ಟೈತೆ. ಒಂದಿಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು. ಈಗ ಹಂಚ್ಕೊಂಡಲ್ಲ, ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಹಂಚ್ಕೊಳ್ತೀನಿ ನಿಮ್ಮ ಹತ್ರ. ವಿಡಿಯೋ ಎಲ್ಲ ಊಟ ಮಾಡ್ಕೊಂಡು ಬನ್ನಿ. ಓಕೆ ಹೆಂಗೆ ನೋಡೋಣ ಕೆಂಚ ಹತ್ತು ಪಟ್ ಹತ್ತಬೇಕು, ಟೈಮ್ ಇಲ್ಲ. ಐಸ್ ಹೊರಡೋ ಟಮಯ ಹೋಗ್ಬಿಟ್ಟು ಅಂಗಡೀಲಿ ಸಿಗ್ತೀನಿ. ಬನ್ನಿ ಟ್ರೈ ಮಾಡ್ಕೊಂಡು ಮಸ್ತಾಗಿ ಚಿಲ್ ಮಾಡ್ಕೊಂಡು ಹೋಗ್ರಿ. ಬನ್ನಿ ಹೋಗೋಣ. ಸೀಟ್ ಬೆಲ್ಟ್ ಎಲ್ಲ ಇಲ್ಲೇ ಅದಕ್ಕೆ ಇಲ್ಲಿದ್ದಿಲ್ಲ ಅಲ್ವಾ. ಹೋಗಿ ಕರೆಕ್ಟ್ ಕಲಿಯ ಗುಬಾಲ್ ಫೋನ್ ಹಿಂಗೆ ಕರೆಕ್ಟಾಗಿ ಹಿಡ್ಕ ಹಿಂಗೆ. ಹಂಗಿರ್ಬೇಕು ಫೋನ್. ಸೀಟ್ ಬೆಲ್ಟ್ ಎಲ್ಲ ಇದಕ್ಕೆ ಇಲ್ಲಿದ್ದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹಂಗೆ ಹೋಗ್ತಾ ಇಲ್ಲ ಹೋಟೆಲ್ಗೆ. ಮತ್ತೆ ಹಂಗಬೇಡಿ. ಒಳ್ಳೆ ಬೆಂಗಳೂರು ತೋರ್ಸಪ್ಪ ಹೆಂಗಿದೆ ಬೆಂಗಳೂರು. ಇಲ್ಲಿಂದ ಎಲ್ಲಿಗಲ್ವ, ಅದಕ್ಕೋಸ್ಕರನೇ ಸೀಟ್ ಬೆಲ್ಟ್ ಹಾಕಿಲ್ಲ. ಮತ್ತು ಅದಕ್ಕೋಸ್ಕರ ಫೋನ್ ಮಾಡೋಕೆ ಹೋಗ್ಬೇಡಿ. ಸೀಟ್ ಬೆಲ್ಟ್ ಹಾಕೋಣ ಹಂಗೆ ಹೊಡಿತಾರೆ ಗಾಡಿ ಅಂತೇಳಿ. ಅಷ್ಟೇ. ಇಲ್ಲಿಂದ ಇಲ್ಲೇ ಒಂದು 600 ಮೀಟರ್ ಅಷ್ಟೇ ಇರುತ್ತೆ ನಮ್ಮ ಅಂಗಡಿಗೆ, ನಮ್ಮ ಮನೆಗೆ. ನಮ್ಮ ಪುನೀತ ಏನು ಮಾಡ್ಬಿಡ್ತಿಲ್ಲ ಕಬಾಬ್ಗೆ. ಅಲ್ಲಿಂದ ಬಂದಿನ ಕಣ, ನಾನು ಲಗ್ಗೇರಿಂದ ಬಂದಿನ ಕಣ. ಯಾವ ಕೈಯೂ ತೋರ್ದಿಲ್ಲ, ಅಲ್ಲಿ ತಲೆಯಲ್ಲೆಲ್ಲ ಬಿಟ್ಬಿಟ್ಟು ಆತಾಗಿಲ್ಲ. ಅಲ್ಲಿಗೆ ಹೆಚ್ಚು ಚೀಪ್ ಬರುತ್ತೆ ಗೊತ್ತಾ. ನೋಡ್ರಿ ಕೈ ತಗೊಂಡಿದ್ದೀನಿ ನೋಡ್ರಿ. ಯಾವ್ದೋ ಅವ್ರ ಜೊತೆ ಮಾತಾಡೋದು. 4 ಗಂಟೆಗೆ ಯೋಗ ಮಾಡಿ, ಏನೋ ಒಂದ್ ದಿವಸ 4 ಗಂಟೆಗೆ ಯೋಗ ಮಾಡಿದ್ ನೋಡಿಲ್ಲ. ಯೋಗ ಮಾಡು ಡೆಂಗು ಒಂದೇ ವಿಧಾನ ಜೊತೆ ನಂದು ಏನೋ ಮಾತಾಡ್ಬಿಟ್ರಿ ಹೆಂಗ ನೀನು. ಸರಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅದ್ರ ಬಗ್ಗೆ. ಕೊಡ್ತೀನಿ ಕೊಡಲ್ಲ ಅಷ್ಟೇ ಕರೆಕ್ಟಾಗಿ. ಭಾರಿ ಮೋಟಿವೇಶನ್ ಬ್ರೋ. ತಿಕ್ಕಾ ವರ್ಕೊಂಡ್ ಮನ್ಗಿರ್ತಾರೆ ನೈಟ್ 10:30 11 ಗಂಟೆಗೆ ಹೋಗ್ಬಿಟ್ಟು ತಿರ್ಗಾ ಬೆಳಿಗ್ಗೆ ಎದ್ದೇಳ್ತಾರೆ 12 ಗಂಟೆ 1 ಗಂಟೆಗೆ.